ಭಕುತಿ ಸಮರ್ಪಣೆ ಚಾನಲ್ನ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನಾವೀಗ ಉತ್ತರಾದಿ ಮಠಾಧೀಶರಾದ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಚಾತುರ್ಮಾಸ್ಯ ವೃತವನ್ನು ಕೈಗೊಂಡಿರುವಂಥ ಧಾರವಾಡದ ಉತ್ತರಾದಿ ಮಠದ ಆವರಣದಲ್ಲಿದ್ದೇವೆ. ವೀಕ್ಷಕರೇ, ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳು ಕೂಡ ಹೆಚ್ಚಾಗಿ ನಡೀತಾ ಇದ್ದಾವೆ. ಈಗಾಗಲೇ ಆರೋಗ್ಯ ತಪಾಸಣೆ ಶಿಬಿರ, ಕಣ್ಣಿನ ತಪಾಸಣೆ ಶಿಬಿರದಂಥ ಶಿಬಿರಗಳು ನಡೀತಾ ಇದ್ದಾವೆ. ಇದರ ಜೊತೆಗೆ ಇಂದಿನಿಂದ ರಕ್ತದಾನ ಶಿಬಿರವನ್ನು ಕೂಡ ಆಯೋಜಿಸಲಾಗಿದೆ. ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ವತಿಯಿಂದ ಈ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಶಿಬಿರ ಇಂದಿನಿಂದ ಪ್ರತಿದಿನ ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆಯವರೆಗೆ ಚಾತುರ್ಮಾಸ್ಯ ಮುಗಿಯುವವರೆಗೂ ನಡೆಯಲಿದೆ. ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಈ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಅನುಗ್ರಹ ಸಂದೇಶವನ್ನು ನೀಡಿದರು. ಈ ರಕ್ತದಾನದ ಶಿಬಿರವನ್ನು ಮಾಡಿ ಅನೇಕ ಅವಶ್ಯಕತೆ ಇರುವಂತಹ ಜನರಿಗೆ ಈ ರಕ್ತದಾನ ಮಾಡುವ ಮೂಲಕ ಒಂದು ಜೀವದಾನವನ್ನು ಮಾಡುವ ಪುಣ್ಯದ ಕೆಲಸವನ್ನು ಮಾಡುತ್ತಾ ಇದ್ದದ್ದು ಬಹಳ ಸಂತೋಷದ ಸಂಗತಿ. ಆ ರಕ್ತದಾನ ಮಾಡಿದ ಎಲ್ಲ ದಾನಿಗಳಿಗೂ ದೇವರು ವಿಶೇಷ ಆರೋಗ್ಯವನ್ನು ಕೊಡಲಿ. ರಕ್ತದಾನವನ್ನು ಪಡೆದುಕೊಂಡವರಿಗೂ ವಿಶೇಷವಾಗಿ ಆರೋಗ್ಯವನ್ನು ಕೊಡಲಿ. ಈ ಒಂದು ಸೇವೆಯನ್ನು ಮಾಡ್ತಾ ಇರುವ ರಾಷ್ಟ್ರೋತ್ಥಾನದ ರಕ್ತದಾನ ಕೇಂದ್ರದ ಎಲ್ಲ ಸದಸ್ಯರು ಕೂಡ ಆರೋಗ್ಯವಂತರಾಗಿದ್ದು ಇದೇ ತರಹದ ಧರ್ಮ ಕಾರ್ಯವನ್ನು, ಪರೋಪಕಾರದ ಕಾರ್ಯವನ್ನು ವಿಶೇಷವಾಗಿ ಮಾಡಲಿ. ಭಗವಂತ ಪರೋಪಕಾರದಿಂದ ಪ್ರಸನ್ನನಾಗಿ ಅನುಗ್ರಹವನ್ನು ಮಾಡುತ್ತಾನೆ ಅಂತ ಶ್ರೀಮನ್ ಮಧ್ವಾಚಾರ್ಯರು ತಿಳಿಸಿದ್ದಾರೆ. ತಸ್ಯ ಪ್ರಾಣ್ಯೋಪಕಾರೇಣ ಸಂತುಷ್ಟೋ ಭವತೀಶ್ವರ ಅಂತ. ಆ ತರಹದ ಒಂದು ವಿಶೇಷವಾದ ಭಗವಂತನ ಅನುಗ್ರಹ ಎಲ್ಲರಿಗೆ ಆಗಲಿ ಅಂತ ಪ್ರಾರ್ಥನೆ. ನಮಸ್ಕಾರ ವೀಕ್ಷಕರೇ, ಈಗ ನಮ್ಮೊಂದಿಗೆ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಟ್ರಸ್ಟಿಗಳಾದಂಥ ದತ್ತಮೂರ್ತಿ ಕುಲಕರ್ಣಿಯವರಿದ್ದಾರೆ. ಅವರು ಈ ರಕ್ತದಾನ ಶಿಬಿರದ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತಾರೆ. ಬನ್ನಿ ಕೇಳೋಣ. ನಮಸ್ಕಾರ ಸರ್. ಹರಿ ಓಂ. ನಾನು ದತ್ತಮೂರ್ತಿ ಕುಲಕರ್ಣಿ ಅಂತೇಳಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮಗೊಂದು ಇದೊಂದು ಸೇವೆ ಮಾಡೋ ಒಂದು ಅವಕಾಶ ಕೊಟ್ಟಿದೆ. ದಾನಗಳಲ್ಲಿ ಅನೇಕ ದಾನಗಳಿವೆ, ಆದರೆ ರಕ್ತದಾನ ಒಂದು ಶ್ರೇಷ್ಠ ದಾನ ಮತ್ತು ಜೀವದಾನ. ಪ್ರತಿಯೊಂದು ಮಿನಿಟಿಗೆ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಒಂದೊಂದು ಮಿನಿಟಿಗೆ ಒಂದೊಂದು ರಕ್ತದ ಅವಶ್ಯಕತೆ ಇರ್ತದೆ. ಅಂದರೆ ಅದು ಆಕ್ಸಿಡೆಂಟ್ ಇರ್ಬೋದು, ಡೆಲಿವರಿ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಎನಿಮಿಯಾ ಇರ್ಬೋದು, ಈ ರೀತಿ ರಕ್ತದ ಅವಶ್ಯಕತೆ ಇರುತ್ತೆ. ನಾವು ಅನೇಕರ ಒಂದು ಹುಟ್ಟುಹಬ್ಬ ಇರ್ಬೋದು, ಮ್ಯಾರೇಜ್ ಆನಿವರ್ಸರಿ, ಸಂಘ ಸಂಸ್ಥೆಗಳ ವಾರ್ಷಿಕೋತ್ಸವ ಇರ್ಬೋದು, ಹುಟ್ಟುಹಬ್ಬದ ಏನು ರಕ್ತದಾನ ಶಿಬಿರದ ಮುಖಾಂತರ ಆಚರಿಸಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದೀವಿ. ಅನೇಕರು ಬರ್ತಾ ಇದ್ದಾರೆ. ಆದರೂ ರಕ್ತದ ಬಹಳ ಅವಶ್ಯಕತೆ ಇದೆ, ಕೊರತೆ ಇದೆ. ಹೀಗಾಗಿ ಅನೇಕರು ರಕ್ತದ ಕೊರತೆಯಿಂದ ಜೀವನವನ್ನು ಕಳ್ಕೊಳ್ತಾ ಇದ್ದಾರೆ. ಹೀಗಾಗಿ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಇದೊಂದು ಮೊಬೈಲ್ ಯೂನಿಟನ್ನು ನಾವು ಪ್ರಾರಂಭ ಮಾಡಿದ್ವಿ. ಸುಮಾರು 3 ಎಲ್ಲ ನಮ್ಮ ಏನು ಮೊಬೈಲ್ ಯೂನಿಟ್ಸ್ ಇದೆ ಅದಕ್ಕೆ ನದಿಗಳ ಹೆಸರಿಟ್ಟಿದ್ವಿ. ಒಂದು ಗೋದಾವರಿ, ಒಂದು ತುಂಗಭದ್ರಾ, ಒಂದು ಕಾವೇರಿ ಮತ್ತು ಇನ್ನೊಂದು ಗಂಗಾ, ಹಾಗೆ ಮಲಪ್ರಭಾ ಅಂತ ಹೇಳಿ 5 ವೆಹಿಕಲ್ಗೆ ನಾವು ಏನು ನದಿಗಳ ಹೆಸರಿಟ್ಟಿದ್ವಿ. ಈ ವೆಹಿಕಲ್ನಲ್ಲಿ ಫುಲ್ ಫ್ಲೆಜ್ ಇದು ಒಂದು ಮೊಬೈಲ್ ಯೂನಿಟ್ ಇರುತ್ತೆ. ಒಳಗಡೆಗೆ 4 ಬೆಡ್ ಇದೆ ಮತ್ತು ರಕ್ತದಾನ ಮಾಡಲಿಕ್ಕೆ ಒಂದು AC ಇದೆ, ಫ್ರಿಡ್ಜ್ ಇದೆ. ಈ ರೀತಿ ಅನೇಕ ಸಲಕರಣೆಗಳಿರುವಂಥ ಫುಲ್ ಫ್ಲೆಜ್ ಇದು ಏನಿದೆ ವಾಹನದಲ್ಲಿರುತ್ತೆ. ಅನೇಕರು ತಮ್ಮ ಏನು ಪ್ರತಿನಿತ್ಯ ಅವರ ಒಂದು ಏನು ಇದು ಇರುತ್ತೆ, ದಿನನಿತ್ಯ ಕೆಲಸದಲ್ಲಿ ಅವ್ರಿಗೆ ರಕ್ತ ಕೇಂದ್ರಕ್ಕೆ ಬಂದು ರಕ್ತ ಕೊಡೋದು ಬಹಳ ಕಠಿಣ ಆಗುತ್ತೆ, ಯಾಕಂದರೆ ಅವರ ರೂಟೀನ್ ವರ್ಕ್ನಲ್ಲಿ. ಹೀಗಾಗಿ ನಮ್ಮ ವೆಹಿಕಲ್ಲು ಒಂದು ಸಿದ್ಧಾರ್ಥ ಮಠದಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 3 ಗಂಟೆವರೆಗೆ, ಮತ್ತು ಇದು ಗಂಗಾ ವೆಹಿಕಲ್ ಏನಿದೆ ತುಂಗಭದ್ರಾ, ಈ ವೆಹಿಕಲ್ಲು ಧಾರವಾಡಕ್ಕೆ ಪ್ರತಿನಿತ್ಯ ಧಾರವಾಡದಲ್ಲಿ ಬರುತ್ತೆ. ಈ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಮತ್ತು ಯುವತಿಯರು ಈ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಬೇಕು. ರಕ್ತದಾನ ಶ್ರೇಷ್ಠ ದಾನ, ಜೀವದಾನ. ಈಗ ಏನು ಪೂಜ್ಯ ಸ್ವಾಮೀಜಿಯವರು ಉತ್ತರಾದಿ ಮಠದ ಪೂಜ್ಯ ಗುರುಗಳಾದ ಸತ್ಯಾತ್ಮ ತೀರ್ಥರ ಏನು ನಡೆದಿದೆ, ಚಾತುರ್ಮಾಸ ನಡೆದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಇಲ್ಲಿ ಬಂದು ರಕ್ತದಾನ ಮಾಡ್ತಾ ಇದ್ದಾರೆ. ಈಗಾಗಲೇ ಅನೇಕರು ರಕ್ತದಾನ ಮಾಡಿದ್ದಾರೆ. ಇನ್ನೂ ಏನು ಈ ಚಾತುರ್ಮಾಸ ಕಾರ್ಯಕ್ರಮ 26ನೇ ತಾರೀಕು ತನಕ ಇದೆ, ಸೆಪ್ಟೆಂಬರು. ಅಲ್ಲಿವರೆಗೆ ಎಲ್ಲರಿಗೆ ವಿನಂತಿ ಏನಂದರೆ
ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಪಡಿರಿ ಮತ್ತು ರಕ್ತದಾನ ಮಾಡಿರಿ ಅಂತ ಹೇಳಿ, ರಕ್ತದಾನ ಒಂದು ಜೀವದಾನ, ಶ್ರೇಷ್ಠ ದಾನ.